ಸೊ ಹಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ದಲ್ಲಿ ಇಫ್ ಎ ಈಕ್ವಸ್ ಟು ಡಿಟರ್ಮಿನೆಂಟ್ ಆಫ್ x1 ಎಕ್ಸ್ ಇದೆ ಆ್ಯಂಡ್ ಬಿ ಈಕ್ವಸ್ ಟು ಇದರದ್ದು ಡಿಟರ್ಮಿನೆಂಟ್ x1 x1 ಎಕ್ಸ್ ಆ್ಯಂಡ್ ದೆನ್ ಡಿಫ್ರೆನ್ಷಿಯೇಟ್ ಬಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಅಂದರೆ ಡಿ ಬಿ ಬೈ ಡಿ ಎಕ್ಸ್ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಬಿದು ವ್ಯಾಲ್ಯೂ ಕಂಡುಹಿಡಿಯೋಣ. ಇದ್ರ ಡಿಟರ್ಮಿನೆಂಟ್ ಅಂದಿದ್ದಾರಲ್ಲ, ಅದಕ್ಕೆ ಡಿಟರ್ಮಿನೆಂಟ್ ಫಸ್ಟ್ ರೋ ಎಕ್ಸ್ಪಾಂಡ್ ಮಾಡ್ತಿದ್ದೀನಿ. ಫಸ್ಟ್ ರೋ ಇಂದ x² -1 1 ಆದಮೇಲೆ 1 ಇಂಟು ಎಕ್ಸ್ 1 ಇಂಟು 1 -1 ಪ್ಲಸ್ 1 ಇಲ್ಲಿ ಆಗುತ್ತೆ 1 ಮೈನಸ್ ಎಕ್ಸ್ ಇದಾಗುತ್ತೆ. ನೆಕ್ಸ್ಟ್ ಬಿ ಈಕ್ವಸ್ ಟು ಇದಾಗುತ್ತೆ x³ ಮೈನಸ್ ಎಕ್ಸ್ ಇಲ್ಲಾಗುತ್ತೆ. ಇದ್ರೊಳಗೆ ಮಲ್ಟಿಪ್ಲೈ ಮಾಡಿದರೆ +1 ಆಗುತ್ತೆ. ಇದು ಹೇಗಿದೆ? +1 ಇಂಟು +1 ಇಂಟು 1 +1 1 ಇಂಟು -x ಆಗುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡಿದ ನಂತರ ಇದಾಗುತ್ತೆ x³ ಇಲ್ಲಿ 3 ಇದೆ ಎಕ್ಸ್ ಇದೆ, ಸೊ ಇಟ್ ವಿಲ್ ಬಿ 3x ಇದಾಗುತ್ತೆ +2. ಸೊ ಬಿ ಆಗುತ್ತೆ ಇದು ಡಿ ಬಿ ಬೈ ಡಿ ಎಕ್ಸ್. ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ ನಂತರ 3x² - 3 ಆಗುತ್ತೆ. ಮತ್ತು ಇದನ್ನಾಗುತ್ತೆ ಹೀಗೆ ಬರಿಬೋದು. 3 ಹೊರಗೆ ತೆಗೆದಿದ್ದೇನೆ, ಓಕೆನಾ. ಇಲ್ಲಿ ಮೇಲೆ ಎ ಇದೆ, ಏನು ಹೀಗೆ ಬರಿಬೋದು. ಎ ಈಕ್ವಸ್ ಟು ಡಿಟರ್ಮಿನೆಂಟ್ ಇದೆಯಲ್ಲ ಮೇಲೆ, ಅದಕ್ಕೋಸ್ಕರ x² -1 ಆಗುತ್ತೆ. ಯಾಕೆಂದರೆ x ಇಂಟು x² -1 ಆಗುತ್ತೆ, ಓಕೆನಾ. ಸೊ ಇದು ನೋಡಿದರೆ ಸೇಮ್ ಕಾಣಿಸ್ತಿದೆ. ಸೊ ಡಿ ಬಿ ಬೈ ಡಿ ಎಕ್ಸ್ ಈಕ್ವಸ್ ಟು 3 ಹೇಗಿದೆ ಹಾಗೆ ಇದು ಎ ಆಗುತ್ತೆ, ಯಾಕಂದರೆ ಇಲ್ಲೇ ಎಕ್ಸನ್ನು ರಿಪ್ಲೇಸ್ ಮಾಡಿದ್ದೇನೆ. ಇದೇ ಲಾಸ್ಟ್ ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.